ಸೊ ನಿಮ್ಗೂ ಕೂಡ ಪ್ರಾಜೆಕ್ಟ್ ಲಿಂಕು ಇಂಪೋರ್ಟ್ ಆಗ್ತಿಲ್ವಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರಾಜೆಕ್ಟ್ ಹೇಗೆ ಇಂಪೋರ್ಟ್ ಮಾಡೋದು ಅಂತ. ವೆಬ್ಸೈಟ್ ಅಲ್ಲಿ ಪ್ರಾಜೆಕ್ಟ್ ನ ಇಂಪೋರ್ಟ್ ಮಾಡಕ್ ಹೋದ್ರೆ ನಿಮ್ಗೂ ಕೂಡ ಈ ರೀತಿ ಇಂಪೋರ್ಟ್ ಪ್ಯಾಕೇಜ್ ಪ್ರಾಬ್ಲಮ್ ಬಂದ್ರೆ ಸಿಂಪಲ್ ಆಗಿ ಆ ಇಂಪೋರ್ಟ್ ಪ್ಯಾಕೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಶೇರ್ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ನ ವಾಟ್ಸ್ಆಪ್ ಅಲ್ಲಿ ಯಾರಿಗಾದ್ರೂ ಶೇರ್ ಮಾಡಿ, ಮತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಪ್ರಾಜೆಕ್ಟ್ ಇಂಪೋರ್ಟ್ ಆಗುತ್ತೆ. ಅಥವಾ ಇಂಪೋರ್ಟ್ ಪ್ಯಾಕೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಶೇರ್ ಲಿಂಕ್ ಅನ್ನೋ ಆಪ್ಷನ್ ತೋರಿಸ್ತಿಲ್ಲ ಅಂದ್ರೆ ಮೇಲೆ 3 ಡಾಟ್ ಇರುತ್ತೆ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಪಿ ಲಿಂಕ್ ಅಂತ ಬರುತ್ತೆ. ಆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಲಿಂಕ್ ನ ಯಾರಿಗಾದ್ರೂ ಶೇರ್ ಮಾಡಿ, ಶೇರ್ ಮಾಡ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಅಲೈಟ್ ಮೋಷನ್ ಗೆ ಈಸಿಯಾಗಿ ಇಂಪೋರ್ಟ್ ಆಗುತ್ತೆ. ಮತ್ತೆ ಆದ್ರೂ ಪ್ರಾಜೆಕ್ಟ್ ಇಂಪೋರ್ಟ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಅಲೈಟ್ ಮೋಷನ್ ಅಪ್ಲಿಕೇಶನ್ ನ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಆಪ್ ಇನ್ಫೋ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಪನ್ ಬೈ ಡಿಫಾಲ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದು ಮೊಬೈಲ್ ನಲ್ಲಿ ಒಂದೊಂದು ಸೆಟ್ಟಿಂಗ್ಸ್ ಇರುತ್ತೆ. ನನ್ನ ಮೊಬೈಲ್ ನಲ್ಲಿ ಓಪನ್ ಬೈ ಡಿಫಾಲ್ಟ್ ಅಂತಿದೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣಿಸಿರುವಂತ ಎಲ್ಲಾ ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡ್ಕೊಂಡು ಇದನ್ನ ಸೇವ್ ಮಾಡ್ಕೊಂಡು ಈಗ ವೆಬ್ಸೈಟ್ ಗೆ ಬಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಅಲೈಟ್ ಮೋಷನ್ ಅಲ್ಲಿ ಈಸಿಯಾಗಿ ಇಂಪೋರ್ಟ್ ಆಗುತ್ತೆ. ಅಕಸ್ಮಾತ್ ಇನ್ನೂ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ.